ಮಾರ್ಕೆಟ್ ಲೈಫ್ ಹೇಗಿರೋದು ಗೊತ್ತಾ, ಹೀಗಿರುತ್ತೆ. ಟೈಮ್ ಇವಾಗ 4:15 ಆಗ್ತಿದೆ. ನಿಮ್ಮನ್ನ ನೆನ್ನೆಯಿಂದ ಕೇಳ್ತಾ ಇದ್ದ ಒಬ್ಬ ಅಭಿಮಾನಿ ನಿಮ್ಮ ಬಂದೆ. ಏನ್ ಬ್ರೋ ಫುಲ್ ಚೇಂಜ್ ಅನ್ಕೊಂಡು ಕಾಣಿಸ್ತೈತಿ. ಹಿಂಗೆ ಸ್ವಲ್ಪ ಮಂಡಿ ಬಾಗ್ಬಿಟ್ಟು ಈ ಕಡೆ ಸೂಪರ್ ಕೊಟ್ಟ ತಗೋನೇನ. ಅಯ್ಯೋ ಏನೋ ಹೋಟೆಲಿ ಚಾಕು ಕೊಡ್ತಾರಲ್ಲಿ. ಎಲ್ಲ ಡೀಪ್ ಸ್ಲೀಪಲ್ಲಿ ಇದ್ದಾರೆ. ನಮ್ಮ ಆಂಟಿ ಒಬ್ಬರೇ ಆ್ಯಕ್ಟಿವ್ ಆಗಿರೋದು. ಸೊ ಅದೇ ಟೈಮಿಗೆ ನನ್ನೇ ಎಬ್ಬಿಸಿದಾರಪ್ಪ. ಇವಾಗ ನಾನು ಆಂಟಿ ಜೊತೆ ಹೊರಗಡೆ ಹೊರಟಿದ್ದೀನಿ. ದ ಟೈಮ್ ಇಸ್ ಅರೌಂಡ್ 4 o'clock. ಬಾಯ್ ಪಾಪ ಈ ಟೈಮಿಗೆ ಪವಿತ್ರ ಕೂಡ ನಮ್ಮ ಆಂಟಿ ಎಫರ್ಟ್ ನೋಡಿ ಆ್ಯಕ್ಟಿವ್ ಆಗೋದು ನೋಡಿ. ಏನ ಆಂಟಿ ದಿನಾಗ್ಲೂ ಹೋಗ್ತಿಲ್ಲ ಆಂಟಿ, ಬರೋದಲ್ವಾ ಆಂಟಿ ಮಾರ್ಕೆಟ್ಗೆ? ಗಾಯ್ಸ್ ಈ ಟೈಮಲ್ಲಿ ಕಮ್ಮಿ ಚಳಿ ಆಗ್ತಾ ಇಲ್ಲ, ಹೆವಿ ಚಳಿ ಆಗ್ತಿದೆ. ಇದರಲ್ಲಿ ನಮ್ಮ ಆಂಟಿ ಹೋಗ್ಲೇಬೇಕು ಮಾರ್ಕೆಟ್ಗೆ ಅಂತ ಕರ್ಕೊಂಡೋಗ್ತೀನಿ. ಕೇರಪುರಂ ಮಾರ್ಕೆಟ್ ಅಲ್ಲಿ ಇಷ್ಟೊತ್ತಾದ್ರೆ ಏನ್ ಟ್ರಾಫಿಕ್ ಐತೆ ನೋಡಿ. ಈ ಕಡೆ ಬೆಳಗ್ಗೆ 3:15ಗೆ ನಮ್ಮ ಮಾರ್ಕೆಟ್ ಲೈಫ್ ಹೇಗಿರೋದು ಗೊತ್ತಾ, ಹೀಗಿರುತ್ತೆ. ಟೈಮ್ ಇವಾಗ 4:15 ಆಗ್ತಿದೆ. ಆದರೆ ಇದು 3:00 ಹಂಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲ ಎದ್ದವರು ಜೀವನ ನಡೆಸೋದಕ್ಕೆ ಅಂತ ಅಂಗಡಿ ಇಕ್ಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಪಾರ್ಟ್ ಆಫ್ ಲೈಫ್. ನಮ್ಮ ಆಂಟಿ ಕೂಡ ಹೋಗಿದ್ದಾರೆ ಇದೇ ಟೈಮ್ಗೆ. ಫುಲ್ ಹೆವಿ ಚಳಿ. ಈ ಚಳಿ ಕೂಡ ನಮ್ಮ ಆಂಟಿ ಬರ್ತಾರಲ್ಲ, ಗ್ರೇಟ್. ದಿನ ಬರ್ತಾರೆ. ಬಾಯ್ ಮಾಡ್ತಾ ಇದ್ದು ನಾನು ಆಂಟಿ. ಬಾಯ್ ಆಂಟಿ. ಇವ್ರಿಗೆಲ್ಲ ನಾರ್ಮಲ್ ಲೈಫ್ ಸ್ಟೈಲ್ ಆಗ್ಬಿಟ್ಟೈತೆ. ಯಾರು ಮಾಡಿದ್ರೆ ಅವಾಗೊಂದು ಸ್ವಲ್ಪ ಕಾಸು ಬರ್ತದೆ, ಬದುಕಕ್ಕಾಯ್ತದೆ. ನಂತರ ಅಂತೂ ಫ್ರೀ ಆಗಿರೋಕ್ಕಾಗಲ್ಲ. ಇವಾಗಲೇ ಫ್ರೀ ಆಗಿರೋ ಟೈಮ್. ಒಂದ್ಸತಿ ಜವಾಬ್ದಾರಿ ಬಂದ್ಬಿಟ್ರೆ ಲೈಫ್ಗೆ ಫ್ರೀಯಾಗಿದ್ದೀವಿ ಅನ್ನೋದೇ ಮರ್ತೋಗ್ತೀವಿ ನಾವು. ಅದಕ್ಕೆ ಗೈಸ್ ಆದಷ್ಟು ಯೂತ್ ಲೈಫ್ನ ಸುತ್ತಾಡಿ, ತಿರುಗಾಡಿ, ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡಿ, ಏನು ಬೇಕೇ ಎಂಜಾಯ್ ಮಾಡಿ. ಯಾಕಂದರೆ ಓದೋದು ದಿನಕ್ಕೆ 1% ಆದರೂ ಇದ್ದಿದ್ದೆ, ಓದಲೇಬೇಕು. ಅದು ಅಪ್ಲಿಕೇಶನ್ ಅದು ಬಿಟ್ಟರೆ ಇದೆಲ್ಲ ಮತ್ತೆ ಸಿಗಲ್ಲ. ಲೈಫ್ ಎಂಜಾಯ್ ಮಾಡಿ, ಆಮೇಲೆ ರೆಗ್ಯುಲೇಟ್ ಆಗಿ ಹೋಗ್ಬಿಡಿ. ಹೆವಿ ಚಳಿಯಪ್ಪ. ನಮ್ಮ ಆಂಟಿಗೆ ಜನ ಬಲ ಇದ್ದಾರೆ, ಅದಕ್ಕೆ ಅಲ್ಲಿ ಹೋಗಿಲ್ಲ. ಅಕಸ್ಮಾತ್ ಇಲ್ಲ ಅಂದಿದ್ರೆ ಆಂಟಿನ ಕರೀತಿದ್ರು, ಸ್ವಲ್ಪ ಹೆಲ್ಪ್ ಮಾಡ್ತಾರೋ ಅಂತ ಪಕ್ಕ ಹೋಗ್ತಿದ್ದೆ. ಇವಾಗ 1 ಗಂಟೆ ಏನೋ ಬಿದ್ಕೊಂಡಿದ್ದು, ಶಾಸ್ತ್ರ ಎಲ್ಲ ಮುಗ್ದಿದ್ದು. 4:03 ಹಂಗೆ ಎಬ್ಸ್ತು ನನ್ನ. ರೆಡಿಯಾಗಿ ಇಲ್ಲ ಬರೋಷ್ಟೇ 4:15 ಆಗೋಗೈತೆ. ಮತ್ತೆ ನಿದ್ದೆ ಮಾಡಬೇಕು. ಈ ಕಡೆ ಒಬ್ಬ ಎದುರ್ಕೊಂಡವನೆ, ನಮ್ಮನ್ನು ನೋಡಿದ್ರೆ ಓಡ್ ಬಂದ್ಬಿಡ್ತಾನೆ. ಅವ್ನು ಹಿಡಿಯೋದಕ್ಕೆ ಭಯ ಆಗ್ತೈತೇನು. ಪೀಸಾಗಿ ಬಿದ್ಕೊಂಡಿದ್ದ. ಯಾವ್ದೋ ಒಂದು ಸೌಂಡ್ ಆಗೋಯ್ತು ಅಂತ ಇದ್ಬಿಟ್ಟ. ಲಾಸ್ಟ್ ಟೈಮ್ ಬಂದಾಗ ನಾನು ಕ್ರಾಕ್ಸ್ನ ಕಚ್ಚಾಕ್ಬಿಟ್ಟಿದ್ದೆ. ಅದಕ್ಕೆ 1 ಅಲ್ಲ 2 ಕ್ರಾಕ್ಸ್ನ ಕಚ್ಚಾಕ್ಬಿಟ್ಟಿದ್ದೆ. ಅದಕ್ಕೆ ಸೇಫ್ಟಿಗೆ ಅಂತ ಇದ್ರ ಮೇಲೆ ಇಕ್ಕಿದ್ದೆ. ಇವಾಗ ಬೆಳಗ್ಗಿನ ಡ್ರಾಪ್ ಮಾಡೋದಲ್ಲ ನಮ್ಮ ಆಂಟಿನ ಮಾರ್ಕೆಟ್ಗೆ. ಅವ್ರ ಅಕ್ಕ ಅಂದರೆ ನಮ್ಮ ಅಮ್ಮನ್ನ ಪಿಕಪ್ ಮಾಡೋಕ್ಕೆ ಹೋಗ್ಬೇಕು. ಕಾಲ್ ಮೇಲೆ ಕಾಲ್ ಬರ್ತೈತಿ. ಎಲ್ಲಿ ಬಿದ್ದೀವಿ ಅಂದ್ಬಿಟ್ಟು ಹೋಗ್ತೀನಿ ತಡೀರಿ. ಇದ್ದೀನಿ ಇಲ್ಲೇ ಇದ್ದೀನಿ. ಗುಡ್ ಮಾರ್ನಿಂಗ್ ಮಮ್ಮಿ. ಅಣ್ಣ ಇದೇನಾ ಬ್ಲೌಸ್ ಅವತ್ತು ಕೊಟ್ಟಿದ್ದು ಸೀರೆದು? ಇದು ಕೊಡ್ಬೇಕಾಗಿತ್ತಾ? ಇವಾಗ ಮಾಡ್ತಿರೋದು ಕೊಡ್ಬೇಕಾ? ಬಿಡಿ ಹಂಗೆ ಪರವಾಗಿಲ್ಲ, ಕೊಡಿ. ಅಷ್ಟೊಂದೇನು ಸೀರಿಯಸ್ ಮಾಡ್ತೀರಾ ಅದಕ್ಕೆ? ನಾನು ಹಂಗೆ ಹೇಳಿಲ್ಲಮ್ಮ, ಪಾಪ ಅವ್ರು ಸ್ವಲ್ಪ ಸೀರಿಯಸ್ ಆಗಿ ಫುಲ್ ಇಂಟೆನ್ಸ್ ಆಗಿ ಮಾಡ್ತಾವ್ರೆ. ಅದಕ್ಕೆ ರಾತ್ರಿ ಗಂಡು ಹೆಣ್ಣಿಗೆ ಅರ್ಶನ ಹಚ್ಚಿದಕ್ಕೆ ನೋಡಿ ಹಂಗ ಆಗ್ಬಿಟ್ಟೈತೆ ಕೈ. ಈ ಕಡೆ ಏನಷ್ಟು ಕಾಣಿಸ್ತಾ ಇಲ್ಲ, ಇಲ್ಲಿ ಫುಲ್ ಎಲ್ಲೋ ಕಾಣಿಸ್ತೈತೆ ನನ್ ಕೈಗೆ. ಗೈಸ್ ಮೂವಿಗಳು ಕೂಲಿ ಮತ್ತೆ ತೆಲುಗು ಸುಂದರಕಾಂಡ ಅಂತೆಲ್ಲ ಬಂದಿದೆ. ಇವೆರಡು ಸಿಂಗಲ್ ಶೋನೇ ದಿನಕ್ಕೆ. ಆದ್ರೆ ಮಹಾವೀರ್ ನರಸಿಂಹ ಮಾತ್ರ ದಿನಕ್ಕೆ 2 ಶೋ ಇದೆ. ಗೈಸ್ ನಮ್ಮಮ್ಮ ಚಾಕ್ಲೇಟು ಬಿಸ್ಕೆಟ್ ಯಾವುದೇ ತಿನ್ನಲ್ಲ. ಅಪರೂಪಕ್ಕೆ ಒಂದ್ಸತಿ ಒಂದೊಂದು ಟೈಮಲ್ಲಿ ಲಿಟಲ್ ಹಾರ್ಟ್ಸ್ ತಿಂತಾ ಇದ್ರು. ಅದಕ್ಕೆ 2 ತಗೊಂಡು ಹೋಯ್ತಾ ಇದೀನಿ. ನಮ್ಗೆ ಏನಾದ್ರು ತಿನ್ಬೇಕು ಅಂತ ಅನಿಸ್ತೈತೆ ಕ್ಯಾಪಲ್ಲಿ. ನಮ್ಮ ಅಮ್ಮ ಬೈಕೊಂಡ್ಬಿಡ್ತದೆ, ಎಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಬೇಜಾರು ಮಾಡ್ಕೊಳ್ಳಲ್ಲ, ಆದ್ರೆ ಅನ್ಸಲ್ಲ ಒಂದ್ಸಿ. ನಿಗೋಸ್ಕರ ಲಿಟಲ್ ಹಾರ್ಟ್ಸ್ ತಂದಿ. ಬೆಳಗ್ಗೆ ಕಾಫಿ ಟೀ ಏನು ಕುಡ್ದಿಲ್ಲ? ಏನು ಇಲ್ಲ. ಕಾಫಿ ಕುಡ್ದಿಲ್ಲ, ಟೀನು ಕುಡ್ದಿಲ್ಲ? ಇಲ್ಲ, ಕಾಫಿ ಮಾತ್ರ ಕುಡ್ದೆ. ಎಕ್ಸಾಕ್ಟ್ಲಿ. ನೋಡ ಬೆಳಗ್ಗೆ ಕಾಫಿ
ಎದ್ದು ಬಂದಿರೋದು 5 ಗಂಟೆಗೆ. ನಾನು 3:30 ಬಂದೆ. ಏನಕ್ಕೆ ನೋಡ್ರಾ? ಅಮ್ಮ ಕೇಳ್ತಿದ್ರಲ್ಲ, ಅಮ್ಮನಿಗೆ ಹೇಳ್ತಿದ್ದಲ್ಲ. ನಾನೇನ ಕೇಳಿ ನಾನು ಹಾಕಲ್ಲ, ನಾನು ಸುಮ್ನೆ ಏನೋ ಪ್ರ್ಯಾಂಕ್ ಅಂತ ಮಾಡಿದೆ. ಹೌದಪ್ಪ, ಈಗ ನೆನ್ನೆನೆ ಗೊತ್ತಾಯ್ತು, ಎಲ್ಲಾರು ಹೇಳಿದ್ರು. ಏನ್ ಹೇಳಿದ್ರು? ಚೆನ್ನಾಗಿ ಯಾಮರಿಸ್ತಾವ್ರೆ ತಮ್ಮ, ಓ, ಫ್ರಾಂಕ್ ಅನ್ಕೊಂಡ್ ಫೋನ್ ಕೊಟ್ಟಿದ್ದೀನಿ. ಹೇಳಿದೆಲ್ಲ ನಂಬೋದೇ ಇಲ್ಲ. ನೀನ್ ಯಾವಾಗ ತೇಜು ಹೇಳದ್ನೆ ನಂಬ್ಕೊಂಡ್ ಕೂತ್ಕೋ, ಒಂದ್ ದಿವಸ ಅವನೇ ಹೇಳ್ತಾನೆ ಸರಿಯಾಗಿ ನಿನ್ಗೆ ಅಂತ. ಅವಳ ಕೈ ಫೋನೇ ಕೊಟ್ಟಿದ್ದಮ್ಮ, ನೀನೆ ಚೆಕ್ ಮಾಡ್ಕೊ ಅಂದ್ಬಿಟ್ಟು. ನೋಡಿದ್ನಲ್ಲ, ನೀನ್ ಮುಚ್ಕೊಂಡು ಎತ್ಕೊಂಡು ಓಡೋಗಿದ್ದು. ಅಮ್ಮನಿಗೆ ಹೇಳು. ಅಯ್ಯೋ, ಅಮ್ಮನಿಗೆ ಇಷ್ಟ ಆಗೋಗಿ ನಾವು ನೋಡಲ್ಲ. ಲೋ ಹೇಮಂತ, ಎಲ್ಲ ಎಳ್ನೀರಲ್ಲ ಏನು ಮೊಮ್ಮಕ್ಳಂತ ಉಟ್ಬಿಟ್ರೆ ದೊಡ್ಡದಾಗ ಮಾಡ್ತೀನಿ ಅಂತ ಊರೆಲ್ಲ 7 ಜನ ದಬಾಕೊಂಡ್ಬಿಟ್ಟು ಒಬ್ರು ಅನ್ನೋದ ಇರಲ್ಲ ಅಲ್ಲಿ. ತಗ ಪರವಾಗಿಲ್ಲ ನೋಡಮ್ಮ, ಜಾಲಿ ಜಾಲಿ ಎಲ್ಲ ಜಾಲಿ ಆಗ್ತಾ ಐತೆ. ಇಲ್ಲಿ ಮಲ್ಕೊಂಡು ಜಾಲಿ ಜಾಲಿ ಅಂತ ತೇಜಾಮ್ ಬಾಯಿ ನೈತಾಯ್ತು ಅಂದ್ಬಿಟ್ಟು ಎಳ್ನೀರ್ಗೆ ನಿಂಬೆ ಹಣ್ಣು ಹಾಕ್ಬಿಟ್ಟು ಕುಡಿ 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 ಒಂದ್ ಸ್ವಲ್ಪ ಕುಡಿ. ಇನ್ನೊಂದ್ ಸ್ವಲ್ಪ ನಿಂಬೆ ಇಡ್ತೀನಿ. ನಿಂಬೆ ಹಿಂಡ ನಿಂಗೆ ಡಿಫ್ರೆಂಟ್ ಆಗಿದೆ ಟೇಸ್ಟ್. ನಾವು ಡಿಫ್ರೆಂಟ್ ಆಗಿ ಇರುತ್ತೆ, ಆದ್ರೆ ಬಾಡಿ ಕೋಲ್ಡ್ ಆಗುತ್ತೆ. ಗೈಸ್, ನೀವು ಅಷ್ಟೇ ಬಾಡಿ ಏನಾದ್ರು ಹೀಟ್ ಆಗಿ ಬಾಯಿ ಏನಾದ್ರು ಉಣ್ಣಿದ್ರೆ ಎಳ್ನೀರಿಗೆ ನಿಂಬೆ ಹಣ್ಣು ಹಾಕ್ಬಿಟ್ಟು ಕುಡಿಯೋಕೆ ಟ್ರೈ ಮಾಡಿ. ಬೆಳಗ್ಗೆ ಕುಡಿದ್ರೆ ಒಳ್ಳೆ ಆಗುತ್ತೆ, ಕಮ್ಮಿ ಆಗುತ್ತೆ. ಗೈಸ್, ಒಂದು ಟೈಮಲ್ಲಿ ಕ್ರೀಮ್ ಬಿಸ್ಕೆಟ್ ಪಾರ್ಟ್ ಆಫ್ ಲೈಫ್ ಆಗಿರೋದು. ಪಾಪ ಈ ಕ್ರೀಮ್ ಬಿಸ್ಕೆಟ್ ಸಪ್ಲೈಗಳೇ ಕಮ್ಮಿ ಆಗ್ಬಿಟ್ಟವೆ. ಹೆಂಗೆ ಓಡಾಗ್ತಾವೆ ನೋಡು. ನಾನು ಬತ್ತ ಇನ್ನೇನ್ಬಿಟ್ಟು ನಡಿ 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 ನಡಿ. ಪಾಪ ಇವರಿಬ್ರಿಗೂ ಏನೋ ತಂದಿ ನನ್ನ ಎಕ್ಸ್ಪೆಕ್ಟೇಷನ್ ಮೇಲೆ ಬಂದಾವೆ. ಜುಮ್ಮೆ ಹಾಲು ಕಣೆ, ನಡಿ ಬತ್ತಿ, ನಡಿ ನಡಿ ನಡಿ. ಡ್ಯಾಡಿ ಗುಡ್ ಮಾರ್ನಿಂಗ್. ಬಂದಲ್ಲಪ್ಪ ಈಗ. ಇವಾಗ ಪೀಕ್ ಟೈಮ್ ಐತೆ ಗೈಸ್, ಇವಾಗ ರೆಡಿ ಆಗಿ ಬೇಗ ಹೋಗ್ಬೇಕು. ಇವತ್ತು ಮದುವೆ ಇದೆ, ಇಂಪಾರ್ಟೆಂಟ್ ಡೇ ಇವತ್ತು, ರೆಡಿ ಆಗಬೇಕು. ಸೊ ಈ ಥರ ಕಾಣಿಸ್ತಿದೆ ಗೈಸ್. ಇವಾಗ ಇರೋ ಕೆಲಸ ಏನು ಅಂದರೆ ನಮ್ಮ ನಾಯಿಗಳನ್ನ ಸ್ವಲ್ಪ ವಿಚಾರಿಸ್ಕೋಬೇಕು. ಗೈಸ್, ಹಸು ಯಾವ ಥರ ಹಾಲು ಅನ್ನ ತಿಂದಿರೋದು ನೋಡಿದ್ದೀರಾ? ನೋಡು ನಿಂದೈತೆ. ಆ ವೆಹಿಕಲ್ ನಾಯಿಗೆ ಅಂತ ಹಾಕಿದ್ದೆ, ಇನ್ನು ತಿನ್ನಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ತಿನ್ಕೊಂಬಿಟ್ಟೆ. ಇವನಿಗೆ ಅಂದ್ರೆ ಸ್ವಲ್ಪ ಬೂಸ ಆಗ್ತಾಯಿದ್ರು ಅವಾಗ ಅಕ್ಕಪಕ್ಕ ಮನೆಯವರೆಲ್ಲ. ಇವರೆಲ್ಲ ಒಂದು 5 ನಿಮಿಷ ಟೈಮ್ ತಗೊಂತಾರೆ ತಿನ್ನೋಕ್ಕೆ, ಅವನೊಂದು 10 ಸೆಕೆಂಡ್ಗೆ ಖಾಲಿ ಮಾಡ್ಬಿಟ್ಟ ಹಾಕಿದ ತಕ್ಷಣ. ಗಾಯ್ಸ್, ರೀಚ್ ಆಗ್ತಾ ಇದೀವಿ. ನೋಡಿ ಚಪ್ರ ಹೆಂಗ್ ಕಾಣಿಸ್ತೈತೆ. ಎಲ್ಲ ನಾಷ್ಟ ಮುಗಿಸ್ಕೊಂಡು ಬರ್ತಾವ್ರೇನ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಇವಾಗ ಕೊನೆ ರಿಚುವಲ್ಸ್ ಒಂದದೆ, ಅದಕ್ಕೆ ಅಂತ ಹೊರಟಿದ್ದೀವಿ. ನನಗೆ ಇವಾಗ ಎಷ್ಟು ಚೀಪ್ ಅನಿಸ್ತೈತೆ ಅಂದ್ರೆ, ಇವಾಗ ಎಷ್ಟು ಋಷಿಕಾ, ನಿನಗೆ ಯಾರಂದ್ರೆ ಇಷ್ಟ? ಸರಿ ಬಿಡು, ನಾವ್ ಆಮೇಲೆ ಹೋಗೋ ಕಬ್ಬಿನ ಪಿಟಾಗ ಒಳ್ಳೆ ಬರ್ತಲ್ಲ ತೊಟ್ ನಡಿ. ಯಾವ ಮಗುನ್ ಕೇಳಿದ್ರು ತೇಜನ ನನ್ನನ್ನೇ ಏನಕ್ಕೆ ನಾನು ಇಷ್ಟ ಇಲ್ಲ ನಿಂಗೆ? ಸುಮ್ಮನೆ ಯಾಕೆ ತೇಜ ಈ ಬಟ್ಟೆ ಪ್ರಿಂಟೆಡ್ ಬಟ್ಟೆ ಹೆಂಗಿದೆ ನೋಡಿ, ಇದು ಚೆನ್ನಾಗಿಲ್ಲ, ಇದು ಥೂ ತರ ಇದೆ. ಥೂ ತಲೆ ಎಲ್ಲ ಚೀ ಆಗ್ಬಿಟ್ಟಿದೆ. ನೀನೆಷ್ಟು ಛೀ. ನಾನ್ ಚೆನ್ನಾಗಿ ಕಾಣ್ತಿದ್ದೀನಿ, ಇವ್ನು ಚೆನ್ನಾಗಿ ಕಾಣ್ತವನ. ಸರಿ, ಯಾಕೆ ನಾನಂದ್ರೆ ಇಷ್ಟ ಇಲ್ಲ ನಿಮ್ಗೆ? ಯಾಕೆ ನಾನಂದ್ರೆ ಇಷ್ಟ ಇಲ್ಲ ಅಂತ ಕೇಳಿದ್ದು, ಯಾರು ಇಷ್ಟ ಅಂತಲ್ಲ, ಏನಕ್ಕೆ ಇಷ್ಟ ಇಲ್ಲ? ಯಾಕೋ ನೋವು ಮಾಡ್ತಿದ್ಯಾ? ಮುಖನೇ ತೋರಿಸಿಲ್ಲ ನಾನು, ಅವಳಿಂದ ನಿನ್ ಬಾಡಿ ತೋರಿಸ್ತಿದ್ದೆ. ಬಾಡಿನಲ್ಲಿ ಏನಿಲ್ಲ, ಏನೋ ಒಂದು ಚೈನ್ ಅವರಮ್ಮ ಇಸ್ಕೊಟ್ಟಿರೋದು. ಕಾಣಿಸ್ತೈತಾ? ಫುಲ್ ಫ್ಲೆಕ್ಸ್ ಮಾಡ್ತಾವಣೆ, ಮುಚ್ಕೊಂಡು ಗುಂಡಿ ಹಾಕು, ಗುಂಡಿ ಹಾಕು. ನೀನ್ ಫ್ಲೆಕ್ಸ್ ಮಾಡಲ್ವಾ? ನನಗಿಂತ ಎಕ್ಸ್ಟ್ರೀಮ್ ಆಗಿ ಫ್ಲೆಕ್ಸ್ ಮಾಡ್ತೇನೆ ನೀನು. ನಾನು ಇಯರಿಂಗ್ಸ್ ಹಾಕೊಂಡೆ, ಅಪ್ರೂಪ್ ಹಾಕೊಂಡ್ರೆ ಒಂದು ಗೋಲ್ಡ್ ಚೈನ್ ಹಾಕೊಂಡಿನಿ, ಅದನ್ನ ತೋರ್ಕೊಳಕ್ಕೂ ಹೊಟ್ಟೆ ಉರಿತೈತಿ ನಿಂಗೆ ಅಂದ್ರೆ ನಾನು ಎಷ್ಟು ಹೊಟ್ಟೆ ಉರ್ಕೋಬೇಕು ನಿನ್ಕೊಂಡು ನೋಡಿದೆ. ನನ್ನ ಜೊತೆ ಗೊತ್ತಾ, ಇವಳು ಬಂದ್ಮೇಲೆ ಲೈಫ್ ಚೇಂಜ್ ಆಗೋಯ್ತು ಇದು. ಓಕೆ ಓಕೆ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನನ್ ಚೋಟ ಮರಿ ಬರ್ತಾಳೆ, ಅವ್ಳು ಹಿಡ್ಕೊಂಡು ನುಡ್ಸ್ತೀನಿ. ಆ ಚೋಟ ಮರಿ ಬಂದಾಗ ನಿನ್ನೆ ಮಾತಾಡ್ಬಿಡ್ತಾಳೆ ನೋಡ್ಕ. ಎಲ್ಲ ಕಡೆ ಕಳ್ಸ ತಗೊಂಡು ಹೋಗ್ತಾ ಇದಾರೆ. ಮಮ್ಮಿ ಕೂಡ ಗುಂಪಲ್ಲಿ ಜಾಯ್ನ್ ಆಗ್ತೈತಿ.
ಏನ್ ನಡೀತೈತಿ ಈ ಕಡೆ ಇವಾಗ? ಸ್ನಾನನಾ? ಇವಾಗ ತಾತಾಜಿ ಕಾಲ್ ತೊಳಿಬೇಕಾ? ಕಾಲ್ ತೊಳಿಬೇಕು. ಈ ತಲೆಗೆ ನೀರು ಇಬೇಕಾ? ಈ ಡೆಕೋರೇಷನ್ ಇಲ್ಲಿ ಮಾಡಿದ್ರ ನೋಡೇ ಇಲ್ಲ. ಎಲ್ಲ ಸಣ್ಣ ವಿಡಿಯೋ ನೋಡ್ಬೇಕು ನಾನು. ನಾನು ಆನ್ ದ ಸ್ಪಾಟ್ ಬ್ರೋ. ಆಯ್ತಾ? ಸೂಪರ್ ಬ್ರೋ. ಬೇಗ ಬನ್ನಿ. ಹಾ ಸರಿ ಬ್ರೋ. ಸುದೀಪ್ ಅಂಡ್ ಪೀಪಲ್ ಅಂದವಿ, ಸುದೀಪ್ ಅಂಡ್ ಗ್ಯಾಂಗ್ ಅಂದವಿ. ನಮ್ ನಾಯಿನ ಸ್ಟ್ರಾಂಗ್ ಫುಲ್ ಆಕ್ಟಿವ್ ಆಗದೆ. ನಮ್ಮ ಅಜ್ಜಿನ ಸ್ವಲ್ಪ ಶೇರಿಂಗ್ ಎಲ್ಲ ಐತೆ. ಅಜ್ಜಿ ಹೌ ಯು ಫೀಲಿಂಗ್? ಚಳಿ ಆಗ್ತಿದೆ? ಏನಪ್ಪ ಒಂದ್ ಮಜಾ ಕಂಡ್ತಾರನೆ ಇದೆಲ್ಲ ನೀನು. ಕಡೆ ಕುತ್ಕೊಳ್ಳಿ. ಹಾ ದೆವ್ವನ ಯಾರ್ಯಾರು? ಯಾವ ತರ ಇದು? ಸೂಪರ್ ಆಟ ಇದು. ಆಡು. ಸ್ಟೋರ್ ರೂಮ್ ಅಲ್ಲಿ ಇದೀನಿ ಗೈಸ್. ನಾನು ಹಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ರೆ ಇಲ್ಲಿ ಒಂದು ಟೂತ್ ಪಿಕ್ ಇಲ್ಲ. ಅದೋಗ್ಲಿ ಬಿಡು ಅಂತ ಹಳೆ ಒನ್ ಟೈಮ್ ಬರ್ತದಲ್ಲ ಕಡ್ಡಿ ಪರ್ಕೆ, ಅದು ಇಲ್ಲ ಈ ಕಡೆ. ಜನರೇಷನ್ ಪಾಸ್ ಆಗ್ತಾ ಓಲ್ಡ್ ಫಾರ್ಮ್ಯಾಟ್ ಯೂಸ್ ಮಾಡೋ ಆಲ್ಟರ್ನೇಟಿವ್ಸ್ ಎಲ್ಲ ಡಿಸಾಲ್ವ್ ಆಗುತ್ತೆ. ಸಾನ್ವಿ ಹೆಂಗಿದ್ಯಾ? ಕ್ವಾಟ್ರೆ ಭಯ ಅದ ನಿಂಗೆ? ಬಂದ್ರು ಕಳ್ರು. ಏಯ್ ಎಲ್ಲಿ ಯಾರೋ ಸಂಜೆ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಲು ಬತ್ತಾಳೆ ಅನ್ಬಿಟ್ಟು. ನಿನ್ ತಂಗಿನ ಅವ್ರು ಊರಿಗೆ ಹೋಗಿದ್ದಾರೆ ಪಾಪ. ಕೇಳ್ತಾ ಇದ್ದ ಬ್ರೋ, ನಿಮ್ಮನ್ನ ನೆನ್ನೆಯಿಂದ ಕೇಳ್ತಾ ಇದ್ದ ಒಬ್ಬ ಅಭಿಮಾನಿ. ನಿಮ್ಮ ಬಂದೆ ಏನ್ ಬ್ರೋ ಫುಲ್ ಚೇಂಜ್ ಬಿಡು ಬ್ರೋ, ಲೈಫೇ ಚೇಂಜ್. ಏನ್ ಚೇಂಜ್? ನಾನು ನನ್ನ ಮುಗ್ದಲ್ಲಿ ಸ್ನಾನ ನೋಡ್ಬೇಕು. ಕಾಣಿಸ್ತಿಲ್ಲ ನನ್ ಕಣ್ಣು ಕಾಣಿಸ್ತೈತಿ. ನೋಡಿ ಗೈಸ್, ಈ ಕಡೆ ಸಾಂಗ್ ಹಿಂಗೆಲ್ಲ ಆಡ್ತವ್ರೆ. ಪಾಪ ಆಡಾಡಕ್ ಗೊತ್ತಿಲ್ಲ. ಯಾವ ವಿಡಿಯೋ ರೆಡಿ? ವಿಡಿಯೋ ಅಣ್ಣ ಗಾಯಸ್ ಜನ ಇದ್ನಲ್ಲ, ಅಣ್ಣ ಕೇಳಿದೆ ನಾನು. ಇಬ್ರಿಗೆ ಚಾಯ್ಸಸ್ ಇದೆ, ಸೇಮ್ ಸೈಜ್, ಸೇಮ್ ಹೈಟ್. ನೋಡ ಕರೆಕ್ಟ್ ಆಗಿ ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೊಂಡ್ವಾ? ನೋಡು ಯಾರು ಕರೆಕ್ಟ್ ಆಗಿದ್ಯೋ, ಯಾರು ಹೈಟ್ ಆಗಿದ್ಯೋ ಕಮೆಂಟ್ ಹಾಕಿ. 18 ಆಗಸ್ಟ್ ಗೈಸ್, ನಾವಿವಾಗ ನಮ್ಮ ಔಟ್ಫಿಟ್ ನ ಚೇಂಜ್ ಮಾಡ್ಕೊಂಡಿದೀವಿ. ನಾನು ಪೈಜಾಮ, ಜುಬ್ಬಾ ಪೈಜಾಮ ಎಲ್ಲ ಸೀರಿಯಸ್. ಕುರ್ತಾ ಹುಡುಗಿರ ಕಾಣುತ್ತೆ. ಜುಬ್ಬಾ ಪೈಜಾಮ ಗೈಸ್ ಈ ಕಡೆ ಎಲ್ಲ ಚೇಂಜ್ ಆಗವೆ. ಒಂದು ಗ್ರೀನು, ಬ್ಲೂ, ನಂದು ಒಂಥರ ಬ್ಲೂ. ನಾನ್ ಕೊಟ್ಟಿದ್ದಂತ ಹೇಳೋ ಸ್ಪೆಸಿಫಿಕ್ ಆಗಿ. ಆಕ್ಚುಲಿ ಇದು ಏನ್ ಸೀನು ಅಂದ್ರೆ, ವರುಣ ಇದು ಹಾಕೊಂಡಿದ್ದ, ಅವ್ನಿಗೆ ಸೂಟ್ ಆಗ್ತಾ ಇರಲ್ಲ. ಈ ಪ್ಯಾಂಟ್ ಇನ್ನು ಎಲ್ಲದಕ್ಕೂ ಇದೇ ಬಾಟಮ್ ಹಾಕೋಬೇಕು ಅಂತ ಯೋಚನೆ ಮಾಡ್ತಾನೆ. ಗ್ರೇ ಪ್ಯಾಂಟ್ ಹಾಕೊಂಡಂಗಿಲ್ಲ ತಂದಿದ್ದೀನಿ ನೋಡ. ಕೊಡ ಯಾವ್ದೋ ಒಂದು ಕೊಡ. ಲಾಡಿ ಕಟ್ಕೊಳ್ಳೋದಕ್ಕೆ ನಮ್ ಚಿಕ್ಕಪ್ಪ ನಂಗೆ ಹೇಳ್ಕೊಡ್ತಾ ಇದ್ದಾರೆ. ಲಾಡಿ ತೋರ್ಸು ಸಾಕು. ನಾನ್ ಲಾಡಿನೇ ತೋರಿಸ್ತೀನಿ, ಇನ್ನೇನು ಬಾಡಿ ತೋರಿಸ್ತಾ ಇಲ್ಲ. ಸೊ ಡನ್ ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಪ್ರೆಸೆಂಟ್. ಚೇಂಜ್ ಆಗಿದೆ ನಮ್ಮ ಅಣ್ಣಂದು ಒಂದೇ ಡಿಫ್ರೆಂಟ್ ಆಗಿರೋದು. ಹೇಳ ಬಟ್ಟೆ ತಳಿಕೋ ಡಿಸೆಂಟ್ ಫೆಲೋ. ಯಾಕೋ ಅಲ್ಲೇ ಹಾಕಿದ್ಯಾ ಬಟ್ಟೆ? ನಾನು ಹಿಂಗೆ ಡ್ಯೂಟಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅನ್ಬಿಟ್ಟೈತಿ. ಗೈಸ್ ಆ ಕಡೆ ಇನ್ನೊಂದೇನೋ ನಡೀತಾ ಇತ್ತಲ್ಲ ಹೊಸದಾಗಿ. ಗೈಸ್ ಹಾರ ಎಕ್ಸ್ಚೇಂಜ್ ಆಗ್ತೈತಿ. ಈ ಕಡೆ ನಮ್ಮ ಮಾವನ್ ಮುಖದಲ್ಲಿ ನಗು ನೋಡ್ಬೇಕು, ನಮ್ಮ ಅತ್ತವನ್ ಮುಖದಲ್ಲಿ ಶೈನೆಸ್ ನೋಡ್ಬೇಕು.
ಹೊಡ್ರ ಚಪ್ಪಾಳೆ. ಬ್ರೋ ನಂಗೆ ಅರ್ಥ ಆಗತ್ತೆ ಬ್ರೋ, ನಂಗೆ ಅರ್ಥ ಆಗತ್ತೆ ಬ್ರೋ. ಅದಾಯ್ತು ಬ್ರೋ, ಅದು ಗೊತ್ತಾಯ್ತು ನಂಗೆ. ನನಗೆ ಟೈಮ್ ಕೊಡಕ್ ಆಗ್ತಿಲ್ಲ ಅಂತ ಬೇಜಾರಾಗ್ತಾ ಇರ. ಅದೇ ನಮ್ಮ ಮನೆ ಫಂಕ್ಷನ್ ಇರೋದಕ್ಕೆ ಟೈಮ್ ಕೊಡಕ್ ಆಗ್ತಿಲ್ಲ. ಅದೇ ನಮ್ಮ ಫಂಕ್ಷನ್ ಇರೋದಕ್ಕೆ ದಿನ ಪೀಸ್ ಆಗಿತ್ತು, ಇನ್ಮೇಲಿಂದ ಹೇಳ್ತೀರಾ ಬ್ರಾ? ರಿಯಾಲಿಟಿ ಗೊತ್ತಾಯ್ತದೆ. ಯಾರು ಹೇಳಿದ್ದು? ನೀವು ತಗೊಂಡ್ರೆ ನಿಮ್ಮ ಅನುಗ್ರಹದ ಮೇಲೆ ನಾವು ಒಂದಷ್ಟು ಡೌನ್ ಪೇಮೆಂಟ್ ಮಾಡಿ ತಗೋಣ ಅಂತ ಇದ್ದೇವ್ರ. ಗೈಸ್ ಅಮಾಯಕ ಇಷ್ಟೊಂದು ಕಿತ್ಕೊಂತ ಇದ್ಲು. ನಮ್ ನಾಯಿನ ಸೂಟು ಸೂಪರ್ ಆಗೈತೆ ಗೈಸ್. ಬ್ರೋ ನಿಮ್ಗೋಸ್ಕರ ನಾನು ಅಕ್ಕಪಕ್ಕ ಕುತ್ಕೊಂಡು ನಿಂತ್ಕೊಂಡ ಅಂತ ಹೇಳ್ತೀನ ಬ್ರೋ. ಇಲ್ಲ ಬ್ರೋ, ಹೇಳ್ತೀನಿ ತಾನೆ. ಈ ಮೊಬೈಲ್ ಅಲ್ಲಿ ಶೂಟ್ ಮಾಡಿಲ್ಲ ಬ್ರೋ, ಇನ್ನೊಂದು ಟೇಕ್ ತರೋಣ. ಬೇಡ ಬೇಡ ಗೈಸ್, ನಾವು ಸುದೀಪ್ಗೋಸ್ಕರ ಸ್ವಲ್ಪ ಕಷ್ಟಪಟ್ಟಿದ್ದೀವಿ. ಅಂಡ್ ಯಾವ್ದು ಕಷ್ಟಪಟ್ರಿ ಬ್ರೋ? ನಾನು ಹೊರಗೆ ನಿಂತ್ಕೊಂಡು ಎಷ್ಟು ಕಷ್ಟ ಆಗುತ್ತಾ ಬ್ರೋ? ಬ್ರೋ ಕರೆಕ್ಟ್, ಅವ್ರೇನೋ ನನ್ಗೋಸ್ಕರನೇ ಮಾಡಿರೋದು ಇದೆಲ್ಲ, ನನ್ನಿಂದನೇ ನನ್ಗೋಸ್ಕರನೇ ಮಾಡಿರೋದು. ಕರೆಕ್ಟ್. ಯಾರ್ಯಾರು ನೋಡ್ತಾ ಇದೀರೋ, ಯಾರು ಮೇನ್ ನೋಡ್ತಿರ್ತಾರ, ನನ್ನಿಂದನೇ ನನ್ಗೋಸ್ಕರ. ಗೈಸ್ ಈ ಕಡೆ ನಮ್ಮ ಅಮ್ಮ ಮತ್ತೆ ನಮ್ಮ ಚಿಕ್ಕಮ್ಮ ಒಂದೇ ಡ್ರೆಸ್ ಕೋಡ್ ಅಲ್ಲಿ ಇದಾರೆ. ಅದ್ ಬಿಟ್ರೆ ಈ ಕಡೆ ಸಂಧ್ಯಾ ಮತ್ತೆ ವರ್ಷಿತಾ ಇಲ್ಲಿ ಬಂದೆ 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 ವರ್ಷಿತಾ ಇಲ್ಲ ಇವನ್ ದೆವ ಆಗ್ಬಿಟ್ಟ. ವರ್ಷಿತಾ ಸಂಧ್ಯಾ ಒಂದೇ ತರ ಡ್ರೆಸ್ ಕೋಡ್ ಆಗಿದ್ದಾರೆ. ಆದ್ರೆ ಪವಿತ್ರ ಯಾಕೆ ಬೇರೆ ತರ ಸ್ಯಾರಿ ಕಲರ್ ಹಾಕೊಂಡಂಗೊಳ್ಳೆ? ಪವಿತ್ರ ಇಸ್ ಔಟ್ಸೈಡರ್ ಆಫ್ ದಿ ಟೀಮ್. ಅದಕ್ಕೆ ಅಜ್ಜಿನ ಅದೇ ತರ ಅಜ್ಜಿ ಅಜ್ಜಿ ಎಲ್ಗೂ ಅಜ್ಜಿ ಎಲ್ಲೂ ಹೋಗಲ್ಲ ಕಣೆ. ಅಜ್ಜಿ ಅಜ್ಜಿ ಎಲ್ಲೂ ಹೋಗಲ್ಲ. ಅಜ್ಜಿ ಅಜ್ಜಿ ಎಲ್ಲೂ ಹೋಗಲ್ಲ, ಬರ್ತಾರೆ. ಅಳ್ಬೇಡ, ಬರ್ತದ ಕಣೆ. ಸ್ವಲ್ಪ ಮೇಕಪ್ ಹಾಕೋಬೇಕಾ? ಪವಿ ಹತ್ಕೊಂಬೇಡ ಪವಿ, ಅವನಿಲ್ಲ ಅಂದ್ರೆ ಇನ್ನೊಬ್ರು ಬಿಡ್ತಾನೆ. ಈ ಯಾವ್ದು ಹೇಳ್ತಾ ಇದ್ಯಾ? ನನ್ಗೆ ಅವತ್ತೇ ಡೌಟ್ ಇತ್ತು, ಪವಿತ್ರ ಯಾರಾದ್ರೂ ಮಾತಾಡ್ತಾ ಇದ್ಲು ಅನ್ಬಿಟ್ಟು. ನಂಗೂ ಅಷ್ಟೇ, ನಂಗೂ ಅಷ್ಟೇ. ಅಣ್ಣ ಇವಾಗ ಏನ್ ನಡೀತಿದೆ? ರಿಸೆಪ್ಷನ್ ಶೂಟಾ? ಫೋಟೋ ಶೂಟ್. ಅಜ್ಜಿ ನಮ್ಮ ತಾತ ಹೆಂಗ್ ಕಾಣಿಸ್ತಾ ಇದ್ದಾರೆ? ಹೇಳಜ್ಜಿ ಒಂದ್ ಮಾತು. ಬರೋ ನಾನು ನಮ್ಮ ಅಜ್ಜಿನ ಕೇಳ್ತಾ ಇದೀನಿ ಪ್ಲೀಸ್. ಚೆನ್ನಾಗಿದೆ. ನೈನಾ ನಮ್ಮ ಅಜ್ಜಿ ಹೆಂಗ್ ಕಾಣಿಸ್ತಾ ಇದಾರೆ? ಅಜ್ಜಿ ಹೆಂಗೆ ಕಾಣಿಸ್ತಾ ಮದ್ವೆ ಆಗೋ ಟೈಮಲ್ಲಿ ಇವೆಲ್ಲ ಮಾಡಿದ್ದಾ? ನೀನೇನು ಅನ್ಕೋಬೇಡ ಬ್ರೋ. ನನ್ ಏನ್ ಪ್ರಶ್ನೆ ಅಂತ ನನಗೂ ಅರ್ಥ ಆಗಿಲ್ಲ, ಅದಕ್ಕೆ ಕೇಳಿ. ಅದೇ ಫೋರ್ಸ್ ಕೊಡ್ತಾರಲ್ಲ ಅದ್ರ ಬಗ್ಗೆ ಕೇಳಿ. ನಾನ್ ಕೇಳಿ ಮತ್ತೆ ಈ ತರ ಎಲ್ಲ ಪೋಸಸ್ ಆ ಟೈಮಲ್ಲಿ ಕೊಟ್ಟಿದ್ರ ಅಂತ ಕೇಳಿ. ನೈನಾ ಈ ಕಡೆ ನಿನ್ ಪಾಸ್ಪೋರ್ಟ್ ಫೋಟೋ ಹಿಡಿಸ್ತಾ ಇಲ್ಲ ನೀನು. ಹಿಂಗಿಟ್ಕೊಳ್ಳೆ. ನೈನಾ ನೀನೊಂದು ರೋಸ್ ಕೊಡ್ಬೇಕಂತ ನಾನು ಕೊಡ್ತೀನಿ. ನಾನು ರೋಸ್ ಕೊಡ್ತೀನಿ. ಗೈಸ್ ಈ ಕಡೆ ನಮ್ಮ ಒಂದು ಸೆಟ್ ಆಫ್ ಫ್ಯಾಮಿಲಿ ತೋರಿಸ್ತಾ ನೋಡಿ. ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ, ಅತ್ತೆ ಮಗ. ಅಲ್ಲಿ ಹಿಡಿತಿರಲ್ಲ ಪಿಲ್ಲನ್ನು, ಅದೇಗ್ ನೋಡಿದ್ರೆ ಮೋರಿ ಕಣ್ಣಂಗೆ ಕಾಣ್ತದೆ, ಬಿರ್ಜಿ ಕಣ್ಣಂಗೆ. ಅದು ನೋಡಿದ್ರೆ ಮರ ಬೆಟ್ಟಿನ ಮೇಲೆ ಇರೋದು. ಆ ಪಿಕ್ಚರ್ ನೋಡಕ್ಕೆ ಸೆಲ್ಫಿಗೆ ಮಲ್ಲೇಶ್ವರದ ಹತ್ರ 150 ರೂಪಾಯಿ ಬ್ಲಾಕ್ ಟಿಕೆಟ್ ಕೊಟ್ಟು ನೋಡ್ಕೊಂಡು, ಆ ಕಾಲಿಗೆ 150 ರೂಪಾಯಿ ಕಾರಣ 50 ರೂಪಾಯಿ ಅದು. ಆಮೇಲೆ ಹೇಳ್ತೀನಿ. ದೊಡ್ಡ ದೊಡ್ಡ ಸ್ಟೋರಿ ಕೇಳಿದ್ರೆ ಶಾಕೆ ಆಗ್ಬಿಡ್ತೀರಾ. ನೈನಾ ನೈನಾ ನೀಲ್ ಡೌನ್. ನೈನಾ ಹಂಗಲ್ಲ ನೈನಾ, ಹಿಂಗೆ ಸ್ವಲ್ಪ ಮಂಡಿ ಬಾಗ್ಬಿಟ್ಟು ಈ ಕಡೆ. ಸೂಪರ್ ಕೊಟ್ಟ ತಗೋ ನೈನಾ. ಒಳ್ಳೆ ಸಾಂಗ್ ಹಾಕ್ತೀನಿ ನೈನಾ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಗೈಸ್ ಒನ್ಸ್ ಮೋರ್ ಇದೇ ತರ ಸೀನ್ ಆಗದೆ. ಸೀನಾ ಏನ್ ಸೀನ್ ಇದು? ಅಪ್ಪ ನೀನು ಫಸ್ಟ್ ಬದಿಲ್ಲ ಕೂತ್ಕೊಂಡ್ಬಿಟ್ಟೆ. ಸೆಕೆಂಡಾ? ಓಕೆ ಓಕೆ. ಅದು ಬೇಗ ತಿಂತಿಲ್ಲ. ಟೆಸ್ಟ್ ಮಾಡ್ತಿರೋದು ನಾವೆಲ್ಲ ತಿಂತೀವಲ್ಲ, ಅದಕ್ಕೆ ಟೆಸ್ಟ್ ಮಾಡ್ತಿರೋದು.
ಬ್ರೋ ನಿಮಗೆ ಬೇಕಾಗಿರೋದನ್ನ ನೀವು ಹೋಗಿ ಕಷ್ಟಪಟ್ಟು ತಗೋಬೇಕು ಬ್ರೋ. ಏನ ಕಳಿಸಿದ್ದೀನಿ ನಮ್ಮ ಅಸಿಸ್ಟೆಂಟ್ಗೆಲ್ಲ. ನನಗೆ ಅಂತಾನೆ ಯಾರಾದ್ರೂ ಒಬ್ಬ ಇರ್ತಾರಪ್ಪ ರೆಡ್ ರೋಸ್ ಅವ್ರು ನೋಡಿ. ಓಹೋ ಕಮನ್ ರೆಡ್ ರೋಸ್ ಕಮನ್ ಕೊಟ್ಟಿಲ್ಲ. ಗೈಸ್ ಇವಾಗ ಸುದೀಪ್ ಅವ್ರಿಗೆ ವಿದಾಯ ಹೇಳೋ ಸಮಯ. ತಗೊಳ್ಳಿ ಬ್ರೋ. ಏನ್ ಬ್ರೋ ನಿಮ್ ಕನ್ನಡ ಬ್ರೋ ಒಳ್ಳೆ ಮಾತೆ ತಾನೇ ಹೇಳ್ದೆ ನಾಯಿ ನೋಡಿದಾಗೆಲ್ಲ ಭಯ ಆಯ್ತದ ಬ್ರೋ. ಬ್ರೋ ಅದ್ ನಿಮ್ಗೆ ಏನ್ ಮಾಡಲ್ಲ ಬ್ರೋ, ನೀವು ಒಳ್ಳೆಯವ್ರಾಗಿರ್ತೀರ ಅಂತ ನಮ್ ಕಾಣೈತೆ ಅಷ್ಟೇ. ಅದ ನಮ್ಗೇನು ಮಾಡಲ್ಲ, ನಾವೇ ಅದಕ್ಕೆ ಎಲ್ಲಿ ಮಾಡ್ಬಿಡ್ತೀರ ಅನ್ನೋ ಭಯ. ನಾನು ಏನಾದ್ರು ಇದ್ದೀರಿ ಹೇಳ್ತಾ ಇದ್ದೆ ಏವಂತ ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ಕರೀದು ಒಂದು ತಿನ್ನಕ್ ಬಾ ಅನ್ಬಿಟ್ಟು ಇವಳು ಕರ್ದು ಇಲ್ಲ ಗಿರ್ದಿಲ್ಲ ಕಿತ್ಕೊಂಡ್ಬಿಟ್ಟವಳೆ. ಲಾಸ್ಟ್ ಬಂದಿ ನೀನು ಯಾವಾಗಿದ್ರು ಫಿಲ್ ಆಗೋಯ್ತೇನಾ ಅಷ್ಟೇ. ಕನ್ನಡದಲ್ಲಿ ನೀವು ಕುತ್ಕೊ ಬಾರ ಅಲ್ಲಿ ಜಾಗ ಇಲ್ಲ ಅನ್ಬಿಟ್ಟು ವರ್ಷದ ಜಾಗನೇ ನನ್ನ ಜಾಗ ಮಾಡ್ಕೊಂಡ್ಬಿಟ್ಟು ಯಾರು ಶೇರಿಂಗ್ ದ ಫುಡ್. ಗೈಸ್ ಇವತ್ತು ನಾವು ಸ್ಪೆಷಲ್ ಏನು ಅಂದರೆ ಎಲ್ಲ ಪಂಕ್ತಿನ ವರುಣ ಒಂದು ಜವಾಬ್ದಾರಿ ನಿಭಾಯಿಸೋಕ್ಕಾಗಿಲ್ಲ ಅಂದ್ಬಿಟ್ಟು ವರ್ಷದ ಜವಾಬ್ದಾರಿ ತಗೊಂಡು ಅವಳ ಜಾಗದಲ್ಲಿ ನಂಗೆ ಸಿಟ್ಟು ಕೊಟ್ಟಳು. ಏನೋ ವರುಣ ಉಪ್ಪಿನಕಾಯಿ ಜೊತೆ ತಿಂತಲ್ಲೋ. ಗೈಸ್ ಐ ಆಮ್ ಹ್ಯಾವಿಂಗ್ ದಿಸ್ ವಂಡರ್ಫುಲ್ ಪುಡ್ಡಿಂಗ್. ಆದ್ರೆ ಈಗ ಅಪ್ಪಲ್ಲ ಕೇಕ್ ಓಪನ್ ಆಗಿರೋದು ನೋಡ್ತಾ ಇದ್ದಾನೆ. ಇದಪ್ಪ ವೆಟ್ ಶಿವಮ್ಮ ಅಂತ ಅದೇ ಇವಾಗ ನೋಡ್ತಾ ಇರೋದು. ಜಸ್ಟ್ ಇವಾಗ ಫೋಟೋ ಶೂಟ್ ಎಲ್ಲ ಮುಗಿದು ಗೈಸ್. ಇವಾಗ ಕೇಕ್ ಕಟಿಂಗ್ ಟೈಮ್ ಬಂದಾಗ ಕೇಕ್ ಹೆಂಗದೆ ನಂಗೆಲ್ಲ ನೀನೇ ಮಾಡ್ಬಿಡಲೆ ನೀನ್ ದೆಪ್ತರೋದಲ್ಲಿ ಬ್ಯಾಡ್ ಗರ್ಲ್. ಎಷ್ಟು ಈ ಕಡೆ ನಮ್ಮ ತಾತಾಜಿ ಸೆಂಟ್ರಲ್ ಕೂರೋದಕ್ಕೆ ಅಂತ ಯಾವ ತರ ಜನ ನೋಡಿ ಇವರೆಲ್ಲ. ದೊಡ್ಡವ್ರ ಕಣ ಕುತ್ಕೊಳ್ಳಿ ಚಿಕ್ಕಲ್ಲ ಕುತ್ಕೊಳ್ಳ ಪರವಾಗಿಲ್ಲ ಕುತ್ಕೊಳ್ಳ. ಹೆಣ್ಣಿನ ಕಡೆಯವರೆಲ್ಲ ಫೋಟೋ ಹಿಡ್ಸ್ಕೊಂಡೆಲ್ಲ ಆಗದೆ. ಇವಾಗ ನಾವು ಗಂಡಿನ ಕಡೆ ಫೋಟೋ ಹಿಡಿಸ್ಬೇಕು. ಬರ್ತವ್ರ ಅಲ್ಲ ಇದ್ ನೋಡ ಒಂದೇ ಒಂದ್ಸತಿ ನೀನ ಲಾಸ್ಟ್ ಬರ್ರಿ ಏಯ್ ಗೈಸ್ ನನಗೆ ಗೊತ್ತು ಇವ್ರು ಎಷ್ಟೇ ಹಿಡ್ಕೊಂಡು ಒನ್ಸ್ ಮೋರ್ ಅಂತ ಫೋಟೋ ಹಿಡ್ಕೊಂಡೆ ಚೇಂಜ್ ಆಗುತ್ತೆ. ಆಗ್ಲಿಂದ ಒಂದೇ ಪರ್ಸನ್ 20 ಸತಿ ಫೋಟೋ ಹಿಡ್ಸ್ಕೊಂಡವಳೆ, ಅದಕ್ಕೆ ಚೇಂಜ್ ಆಗಲ್ಲ ಅನ್ಕೊಂಡಿದ್ದೆ. ಫೋನ್ ತೆಗಿದಂಗೆ ಸೀನ್ ಚೇಂಜ್ ಆಗುತ್ತೆ. ಇವಾಗ ನಾವು 7 ಜನ ಫೋಟೋ ಹಿಡ್ಸ್ತೀವಿ. ಯಾರೋ ಕೊಟ್ಟಿದ್ದು ಜೋಬಲ್ ಐತಲ್ಲ ಅದೇನು ಯಾಕೋ ಕೊಟ್ಟೆ ನೀನು ಅವ್ರ ಮುಂದೆ ಏನು ಕಾಟಿಡ್ತಾ ಇದ್ದೆ? ಕೇಳ್ಬೇಕೇನೆ ತಾತ ಮಾಡಲ್ಲ ಕೊಡು ತಾತ ಅನ್ಬಿಟ್ಟು. ಶಟ್ ಸರಿ ಬಿಡಿ. ಇವಾಗ ಏನ್ ಮಾಡೋಣ ಅಂದ್ರೆ ಫೋನ್ ಇಲ್ವಲ್ಲ ಹಂಗಾದ್ರೆ ಇವಾಗ ಏನಲ್ಲೇ ನನ್ನ ಫೋನ್ ಹೋಗಿಸ್ಬಿಟ್ಟಲ್ಲ. ಟ್ರೈ ಮಾಡು. ಹೋಗಿಸ್ಕೋವಾಗ ಇದೇ ಟೈಮ್ ಇಸ್ಕೋಗು. ಅಯ್ಯೋ ಏನೋ ಹೋಟೆಲಿ ಚಾಕು ಕೊಡ್ತವ್ರು ಲೇ ಚುಚ್ಬಿಡ್ತಾರ ಕಣೋ. ಚಾಕು ಕಣೋ ತಾತನ ಕೇಳಿ ಚಾಕು ಹೋಯ್ತು. ಹೋಗ್ಬೇಡ ತಾತ ಹತ್ರ.